ನಮಸ್ತೆ. 3/2/2025 ಸೋಮವಾರ ಶುಕ್ಲಪಕ್ಷ. ಇವತ್ತಿನ ದಿನದಲ್ಲಿ ಇರುವ ವಿಶೇಷಗಳನ್ನ ನೋಡೋಣ. ಗ್ರಹಸ್ಥಿತಿ ಪ್ರಕಾರ ನೋಡಿದ್ರೆ ಮೀನರಾಶಿಯಲ್ಲಿ ಚಂದ್ರ, ಶುಕ್ರ, ರಾಹು ಮುಂತಾದ ಗ್ರಹಗಳಿದೆ. ಈಗ ನಾವು ಹೇಳೋ ವಿಷಯ ಮಗು ಆಗಬಹುದಾ ಇಲ್ಲವಾ ಅನ್ನೋ ವಿಷಯಕ್ಕೆ. ಅದು ಸ್ವಲ್ಪ ತೊಂದರೆಗಳಿರುತ್ತದೆ. ಏಕೆಂತಂದರೆ ಮಗು ಆಗುವ ವಿಷಯಕ್ಕೆ ಬೇಕಾದಷ್ಟು ಗ್ರಹಸ್ಥಿತಿಗಳು, ದಶಾಭುಕ್ತಿ, ತಂದೆ ತಾಯಿಯ ವಿಷಯಗಳು, ಅವ್ರಿಗೆ ಶನಿಕಾಟ ಇದೆಯಾ ಇಲ್ಲವಾ, ಇಷ್ಟು ವಿಷಯಗಳೆಲ್ಲ ನೋಡುವಂತಾಗುತ್ತದೆ. ಆದರೂ ನಾವು ನೋಡುವಂಥದ್ದು ಏನು ಅಂತಂದರೆ ಮಗು ಆಗೋಕ್ಕೆ ಈಗ ಸರಿಯಾಗಿಲ್ಲ ಅಂತ. ಆದರೆ ಡಾಕ್ಟರ್ ಡೇಟ್ ಕೊಟ್ಟ ಮೇಲೆ ಇನ್ನೇನು ಮಗು ಬಂದುಬಿಡ್ತದೆ ಅಂತಂದ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಅದರಿಂದ ಆ ವಿಷಯಗಳೆಲ್ಲ ಸಪ್ರೇಟ್ ನೀವು ಕೇಳ್ಕೋಬೇಕು. ಇವತ್ತಿನ ದಿನಕ್ಕೆ ಗುರು ಶುಕ್ರ ಪರಿವರ್ತನಾ ಯೋಗವಿದೆ. ಇವತ್ತು ಪಂಚಮಿ ಅನ್ನುವ 5ನೇ ತಿಥಿ ಇದೆ. ಪಂಚಮಿ ಬೆಳಗ್ಗೆ 6:52:54 ಆಮೇಲೆ 6ನೇ ತಿಥಿಯಾದ ಷಷ್ಠಿ ಬರುತ್ತದೆ. ಇವತ್ತು ರಾತ್ರಿ ಅಂತಂದರೆ ಬೆಳಗಿನ ಜಾವ 4:38 ಇರುತ್ತದೆ. ಆ ನಂತರ ಬರೋದು ಷಷ್ಠಿ ಆದ ಮೇಲೆ, ಅಂದರೆ 6ನೇ ತಿಥಿ ಆದ ಮೇಲೆ 7ನೇ ತಿಥಿಯಾದ ಸಪ್ತಮಿ ಬರುತ್ತದೆ. ಹಂಗಾಗಿ ಇವತ್ತು 3 ತಿಥಿ ಇದೆ. ಇವತ್ತಿನ ನಕ್ಷತ್ರ ರೇವತಿ. ರಾತ್ರಿ 11:16:31 ಆಮೇಲೆ ಅಶ್ವಿನಿ ನಕ್ಷತ್ರ. ಹಂಗಾಗಿ ಇವತ್ತು 3 ತಿಥಿ, 2 ನಕ್ಷತ್ರ ಮತ್ತು 2 ರಾಶಿ. ಇವತ್ತಿನ ರಾಶಿ ಅಂದರೆ ಮೇಷರಾಶಿ ಸ್ಟಾರ್ಟ್ ಆಗೋದು ರಾತ್ರಿ 11:17 ಅಲ್ಲಿಯವರೆಗೂ ಮೀನರಾಶಿನೇ ಇರುತ್ತದೆ. ಇದು ಮಗು ಹುಟ್ಟಿದ್ರೆ ಯಾವ ರಾಶಿ ಅಂತ ತಿಳ್ಕೊಳ್ಳೋಕ್ಕೆ ಉಪಯೋಗ ಆಗುತ್ತದೆ. ಇವತ್ತು ಸಿಂಹರಾಶಿಯವರಿಗೆ ದೋಷವಿದೆ. ಅದೇ ಥರ ಕನ್ಯಾ ರಾಶಿಗೆ ರಾತ್ರಿ 11:16 ಮೇಲೆ ದೋಷವಿದೆ. ಸಿಂಹರಾಶಿಗೆ ಬೆಳಗ್ಗೆ 6:46 ರಾತ್ರಿ 11:16 ದೋಷ. ಆಮೇಲೆ ಅವ್ರಿಗೆ ಮುಗಿದ ಮೇಲೆ ತಿರ್ಗಾ ಕನ್ಯಾ ರಾಶಿಗೆ ಚಂದ್ರಾಷ್ಟಮ ಉಂಟು. ಇದನ್ನು ತಿಳ್ಕೊಳ್ಳೋದು ನಾವು ಕೆಲವು ಕಾರ್ಯಗಳು ಮಾಡೋಕ್ಕೆ ಒಳ್ಳೆಯದಾಗುತ್ತೆ ಅಂತ. ಮತ್ತು 100% ಒಳ್ಳೆಯದು ಕೆಟ್ಟೋದನ್ನ ವಿಷಯಗಳನ್ನ ನೋಡೋಣ. ಮತ್ತು ನಾವು ನೋಡುವಂಥದ್ದು ನಕ್ಷತ್ರ ಪಾದಗಳು ಅಂತ. ರೇವತಿ ನಕ್ಷತ್ರ 2ನೇ ಪಾದ ಬೆಳಗ್ಗೆ 6:46 12:03 ಮಧ್ಯಾಹ್ನದವರೆಗೂ. ಆನಂತರ ರೇವತಿ ನಕ್ಷತ್ರ 3ನೇ ಪಾದ ಸಂಜೆ 5:40 5:40 ಮೇಲೆ ರಾತ್ರಿ 11:16 ರೇವತಿ ನಕ್ಷತ್ರ 4ನೇ ಪಾದವಿದೆ. ಇಷ್ಟಕ್ಕೆ ರೇವತಿ ನಕ್ಷತ್ರವೇ ಮುಗಿತದೆ. ರಾತ್ರಿ 11:16 ಮೇಲೆ ಬೆಳಗಿನ ಜಾವ 4:54 ಅಶ್ವಿನಿ ನಕ್ಷತ್ರ 1ನೇ ಪಾದ. ಬೆಳಗಿನ ಜಾವದ ಮೇಲೆ 2ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯೂ ಅದೇ ನಕ್ಷತ್ರವಿದೆ, ಅಂದರೆ ಅಶ್ವಿನಿ ನಕ್ಷತ್ರವಿದೆ. ಈ ರೀತಿಯಾದ ಈ ವಿಷಯದಲ್ಲಿ ನಾಳೆಯ ಅಶ್ವಿನಿ ನಕ್ಷತ್ರ ಅಂದರೆ ಮಂಗಳವಾರ ಬರುತ್ತದೆ. ನಾಳೆ ಸಿದ್ಧಿ ಲಾಭ ಪರವಾಗಿಲ್ಲ ಅಂತ ಹೇಳ್ಬೋದು. ಆದರೂ ಮಂಗಳವಾರ ಶುಭ ಕಾರ್ಯಗಳನ್ನ ಮಾಡೋದಿಲ್ಲ. ಈ ರೀತಿಯಾದ ಇವತ್ತಿನ ವಿಷಯದಲ್ಲಿ ಮತ್ತೆ ಮುಂದೆ ಹೋಗೋಣ. 100% ಕೆಟ್ಟೋದು, 100% ಒಳ್ಳೆಯದನ್ನು ನೋಡ್ಕೊಳ್ಳೋಣ. ಫಸ್ಟು 100% ಒಳ್ಳೆಯದು ನೋಡ್ಕೊಳ್ಳೋಣ. ಯಾಕೆಂತಂದರೆ ಇವತ್ತು ಯಾವುದು ಒಳ್ಳೆಯ ಟೈಮು ಅಂತ ತಿಳ್ಕೊಳ್ಳೋಕ್ಕೆ. ಬೆಳಗ್ಗೆ 6:46 7:21 ಶುಭವಾಗಿದೆ. ಬೆಳಗ್ಗೆ 9:42 11:05 ಶುಭವಾಗಿದೆ. ಮಧ್ಯಾಹ್ನ 2:38 12:31 ಶುಭವಾಗಿದೆ. ರಾತ್ರಿ 2:08 ಬೆಳಗಿನ ಜಾವ 5:24 ಶುಭವಾಗಿದೆ. ಆಮೇಲೆ ಅಶುಭ ಸಮಯ ಅಂದರೆ 100% ಅಶುಭ ಸಮಯನ ನೋಡೋಣ. ಬೆಳಗ್ಗೆ 7:23 9:05 ಮೃತ್ಯು ಪಂಚಕ ಅಶುಭ ಸಮಯ. 8:13 9:40 ರಾಹು ಕಾಲ. ಹಾಗಾಗಿ ಇವತ್ತು ಮೃತ್ಯು ಪಂಚಕ, ರಾಹು ಕಾಲ ಎಲ್ಲ ಒಂದೇ ಕಡೆ ಸೇರುತ್ತದೆ. ಆದ್ದರಿಂದ 9:40 ಸಮಯ ಉತ್ತಮವಾಗಿಲ್ಲ. 11 ಗಂಟೆ 7 ನಿಮಿಷದಿಂದ 12:34 ಯಮಕಂಡ ಕಾಲವಿದೆ, ಇದು ಮಧ್ಯಾಹ್ನ. ಮತ್ತು ಮಧ್ಯಾಹ್ನ 12 ಗಂಟೆ 4 ನಿಮಿಷದಿಂದ ಮಧ್ಯಾಹ್ನ 1:34 ನಕ್ಷತ್ರ ವಿಷಗಟ್ಟಿಕಾ ಕಾಲವಿದೆ. ಹಂಗಾಗಿ ಯಮಕಂಡ ಕಾಲ ಇನ್ನೂ ಮುಗಿದಿಲ್ಲ, ಇನ್ನೂ ಅರ್ಧ ಗಂಟೆ ಇದೆ. ಅಷ್ಟರಲ್ಲೇ ಅದರಲ್ಲಿ ನಕ್ಷತ್ರ ವಿಷಗಟ್ಟಿಕಾ ಕಾಲವು ಸೇರುತ್ತದೆ. ಆದ್ದರಿಂದ ಇದು ಡಬಲ್ ಆಗಿ ಕೆಟ್ಟದಾಗುತ್ತದೆ. ಮಧ್ಯಾಹ್ನ 12:33 ಮಧ್ಯಾಹ್ನ 2:36 ಮೃತ್ಯು ಅಶುಭವಾಗಿದೆ. ಮತ್ತು ಅದೇ ಸಮಯದಲ್ಲಿ ಮೃತ್ಯು ಇನ್ನೂ ಮುಗಿದಿಲ್ಲ.
ಅಷ್ಟರಲ್ಲೇ ಅಂದರೆ 12:57ರಿಂದ 1:43ವರೆಗೂ ದುರ್ಮುಹೂರ್ತ, ಮತ್ತು ರಾತ್ರಿ 12:33ರಿಂದ 2:06 ವಿಷಕಾಲ, ಬೆಳಗಿನ ಜಾವ 5:26ರಿಂದ 6:45ವರೆಗೂ ಮೃತ್ಯು. ಹಾಗಾಗಿ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಶುಭಕರವಾಗಿ ಇರ್ತದ ಅಂತ ನೋಡೋಕೆ ಹೋದರೆ ದೋಷವಿದೆ. ಕೆಲವರು ಸುಮ್ಮನೆ ನಂಬ್ತಾರೆ, ಅಂದರೆ ಬೆಳಗಿನ ಜಾವ ಬ್ರಹ್ಮ ಮುಹೂರ್ತ ಶುಭಕರವಾಗಿರುತ್ತದೆ ಹಂಗೆ ಅಂತಲ್ಲ. ನೋಡಿದ್ರೂ ಕೂಡ 5:06 ಮೇಲೆ ಬ್ರಹ್ಮ ಮುಹೂರ್ತ ಸ್ಟಾರ್ಟ್ ಆಗುತ್ತದೆ. ಆದ್ದರಿಂದಾಗಿ 5:06 ಮೇಲೆ ಬರುವಂಥ ಸಮಯವೇ ಶುಭವಾಗಿರುತ್ತದೆ ಅಂತ ಲೆಕ್ಕಕ್ಕೆ ತಗೋಬೇಕು. ಆದರೂ ಅಷ್ಟೊಂದು ಶುಭವಾಗಿಲ್ಲ. ಆದ್ದರಿಂದ ಬೆಳಗಿನ ಜಾವದ ಬ್ರಹ್ಮ ಮುಹೂರ್ತ ಹೆಸರುಕ್ಕಿದೆ ಅಷ್ಟೇ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಅವರವರ ನಕ್ಷತ್ರಕ್ಕೆ ರಾಶಿಗೆ ಸಂಬಂಧಪಡುವ ವಿಷಯಗಳನ್ನ ನೋಡ್ಕೊಳ್ಳಿ. ಈಗ ನಾವು ನೋಡುವಂಥದ್ದು ಇದೇ ಇವತ್ತಿನ ನಕ್ಷತ್ರ ಪ್ರಕಾರ ರೇವತಿ ಮತ್ತು ಅಶ್ವಿನಿ ಇದೆ ಅಂತಂದಿವೆ. ಹಂಗಾಗಿ ಯಾರಿಗೂ ಹೆಂಗಿದೆ ಅಂತ ಈಗ ನಾವು ನೋಡ್ಕೊಳ್ಳೋಣ. ನಾವು ಹೇಳಿದಂತೆ ರಾತ್ರಿ 11:16 ಹೇಗಿದೆ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಹಂಗೆ ಅಂತಂದರೆ, ಇವತ್ತಿನ ದಿನ ಪ್ರಕಾರ ಪರಮಮಿತ್ರ ತಾರೆಯಾಗಿ ಸ್ವಲ್ಪ ವ್ಯಯ ಅಷ್ಟೇ, ಆದರೂ ಶುಭದಿನವಾಗಿದೆ. ಮತ್ತು ಭರಣಿ ನಕ್ಷತ್ರ ಮೇಷರಾಶಿ, ನಿಮಗೆ ಇವತ್ತು ಮಿತ್ರಧಾರೆ ಉಂಟು, ಇದು ರಾತ್ರಿಯವರೆಗೂ ಹಂಗಾಗಿ ಶುಭವಾಗಿದೆ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ, ಖಂಡಿತವಾಗಿ ರಾತ್ರಿಯವರೆಗೂ ಟೆನ್ಷನ್ ಇದೆ. ಟೆನ್ಷನ್ ಬಿಟ್ಟುಬಿಟ್ರೆ ಓಕೆನೇ, ಅಷ್ಟೊಂದು ಶುಭಕರವಾಗಿಲ್ಲ. ಕೃತಿಕಾ ನಕ್ಷತ್ರ 2ನೇ ಪಾದ 3, 4 ವೃಷಭ ರಾಶಿ, ಟೆನ್ಷನ್ ಇದೆ, ಆದರೂ ಇಷ್ಟಾರ್ಥ ಸಿದ್ಧಿ ಆಗುತ್ತದೆ. ನಂತರ ನೋಡುವಂಥದ್ದು ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಅನುಕೂಲ ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥ ದಿನವಿದು, ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ನಿಮಗೆ ಇವತ್ತಿನ ದಿನ ಪ್ರಕಾರ ಒಂದು ರೀತಿಯಲ್ಲಿ ಪ್ರತ್ಯೇಕ ತಾರೆ ಅಂತ ಇರೋದರಿಂದ ಸ್ವಲ್ಪ ಎಚ್ಚರವಾಗಿರಲೇಬೇಕು. ಯಾಕೆಂದರೆ ದೋಷಗಳನ್ನು ಹೋಗಲಾಡಿಸೋಕ್ಕೆ ಸ್ವಲ್ಪ ಪ್ರಯತ್ನ ಪಡಲೇಬೇಕು. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಅದೇ ನಕ್ಷತ್ರವೇ, ಅದೇ ರಾಶಿ ಮಾತ್ರ ಚೇಂಜ್ ಆಗಿರುತ್ತದೆ. ಪ್ರತ್ಯೇಕ ತಾರೆ, ಅದೇ ಸಮಯದಲ್ಲಿ ಉದ್ಯೋಗ ಅಭಿವೃದ್ಧಿ ಉಂಟು, ಅಂದರೆ ತಾನೇ ನಡೆಯುವಂಥದ್ದು ನಡೀತದೆ. ನೀವಾಗಿ ಪ್ರಯತ್ನ ಪಡುವ ಕಾರ್ಯಗಳಲ್ಲಿ ಜಯವಿಲ್ಲ ಅಂತ ಬರೋದರಿಂದ ಎಚ್ಚರ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಖಂಡಿತವಾಗಿ ಕ್ಷೇಮವಿದೆ, ಅಂದರೆ ಆರೋಗ್ಯವಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಮಿಥುನ ರಾಶಿ, 1, 2, 3 ಪಾದಗಳು. ಇವತ್ತು ಏಟು ಗಾಯಗಳೆಲ್ಲ ಇದೆ, ಹುಷಾರಾಗಿರಿ, ಗಾಡಿಗಳಲ್ಲಿ ಹುಷಾರು. ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ, ನಿಮಗೆ ಇವತ್ತು ವಿಪತ್ತಿದೆ, ಕಾರ್ಯ ತಡೆಗಳು ಇದೆ, ಹೇಳಿಕೊಳ್ಳುವಂತೆ ಒಳ್ಳೆಯ ದಿನವಲ್ಲ. ಎಚ್ಚರವಾಗಿದ್ದರೆ ಖಂಡಿತ ಎಲ್ಲವನ್ನು ದೂರ ಮಾಡುವುದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ನಿಮಗೆ ಈ ದಿನ ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ, ಅದನ್ನು ಮಾತ್ರ ಸರಿ ಮಾಡಿಕೊಳ್ಳಿ. ಇದು ರಾತ್ರಿ 11:16 ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತವಾಗಿ ಇವತ್ತಿನ ದಿನ ಜನ್ಮತಾರೆ, ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ಕಾರ್ಯ ತಡೆಗಳೆಲ್ಲ ಉಂಟು. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಿ ಖುಷಿಯಾಗಿರಿ, ದೋಷಗಳು ದೂರವಾಗುತ್ತದೆ. ಅದಕ್ಕಾದ ಚಾನ್ಸ್ ಇಲ್ಲಿ ಇದೆ. ಮಕಾ ನಕ್ಷತ್ರ ಸಿಂಹರಾಶಿ, ಸಿಂಹರಾಶಿಯಲ್ಲಿ ಮಕಾ ನಕ್ಷತ್ರದ 4 ಪಾದಗಳು ಇರುತ್ತದೆ. ಇವತ್ತು ಪರಮ ಮೈತ್ರಿ ತಾರೆಯಾಗಿ ಶುಭಕರವಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಮಿತ್ರಧಾರೆ, ಡೈಲಿ ಮಾತ್ರೆ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಖಂಡಿತವಾಗಿ ಇವತ್ತು ಟೆನ್ಷನ್, ರೋಗ ವೃದ್ಧಿಯೆಲ್ಲ ಉಂಟು, ಕರೆಕ್ಟಾಗಿ ಔಷಧಿ ತಗೊಳ್ಳಿ. ಊಟನೂ ಅದೇ ಥರ ಮೇಂಟೈನ್ ಮಾಡ್ಕೊಳ್ಳಿ. ಮೇಯ್ನಾಗಿ ನಾವು ಮೇಂಟೈನ್ ಮಾಡುವಂಥದ್ದು ನಮ್ಮ ಕೈಲಿರೋದು ಇಷ್ಟೇ. ಮಿಕ್ಕಿದೆಲ್ಲ ಖಂಡಿತವಾಗಿಯೂ ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಂಡು ದೇವರಲ್ಲೂ ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ನಿಮಗೆ ಈ ದಿನ ಟೆನ್ಷನ್ ಇದೆ, ಹಾಗಾಗಿ ಯೋಚನೆ ಮಾಡಿ ಕಾರ್ಯಗಳನ್ನ ಮಾಡಬೇಕಾಗ್ತದೆ, ಸಿಕ್ಕಾಕೊಳ್ಳೋದು ಬೇಡ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಅನುಕೂಲವಿದೆ, ಸುಖವಿದೆ, ಸರಿಯಾಗಿದೆ ಈ ದಿನ. ಚಿತಾ ನಕ್ಷತ್ರ ಕನ್ಯಾ ರಾಶಿ, ಖಂಡಿತವಾಗಿ ಪ್ರತ್ಯೇಕ ತಾರೆ, ಅಂದರೆ ಅಭಿವೃದ್ಧಿ ಇಲ್ಲ ಅಂತ ಇರೋದರಿಂದ ಸ್ವಲ್ಪ ನೋಡಿಕೊಳ್ಳಲೇಬೇಕು. ಚಿತಾ ನಕ್ಷತ್ರ ತುಲಾರಾಶಿ, ನಿಮಗೂ ಅದೇ ರೀತಿಯಲ್ಲಿ ಪ್ರತ್ಯೇಕ ತಾರೆ, ಆದರೂ ಶತ್ರು ಕಾಟವಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ನಿಮಗೆ ಆರೋಗ್ಯ ಉಂಟು, ಶತ್ರು ಕಾಟವಿಲ್ಲ, ಆದ್ದರಿಂದ ಶುಭಕರವಾಗಿದೆ ಅಂತ ತಿಳ್ಕೋಬೋದು. ವಿಶಾಖ ನಕ್ಷತ್ರ ತುಲಾರಾಶಿ, ಖಂಡಿತ ವಿಪತ್ತಿದೆ, ಏಟು ಗಾಯಗಳಿದೆ, ಎಚ್ಚರವಾಗಿರಿ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಇದರಲ್ಲೂ ನಿಮಗೂ ಏಟು ಗಾಯಗಳು, ಕಾರ್ಯ ವಿಘ್ನಗಳೆಲ್ಲ ಉಂಟು, ಆದ್ದರಿಂದ ಶುಭವಲ್ಲ.
ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಸಂಪತ್ತಿದೆ, ಸ್ವಲ್ಪ ವಿಘ್ನಗಳು ಉಂಟಷ್ಟೇ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತವಾಗಿ ಈ ದಿನ ಜನ್ಮತಾರೆ ಆಗಿರೋದ್ರಿಂದ ದೇವರು ಖರ್ಚುಗಳು ಅಂತ ಸ್ವಲ್ಪ ಮಾಡಿ. ಕಡ್ಡಿ ಕರ್ಪೂರ ಅಂಥದ್ದೇ ದೇವರ ಖರ್ಚು, ಇದನ್ನು ಮೀರಿ ದೊಡ್ಡದು ಏನೂ ಇಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ಧನುಸು ರಾಶಿಯಲ್ಲಿ 4 ಪಾದಗಳು ಬರುತ್ತದೆ. ಪರಮ ಮಿತ್ರಧಾರೆಯಾಗಿ ಅನುಕೂಲಕರವಾಗಿದೆ ಇವತ್ತು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಖಂಡಿತ ಮಿತ್ರಧಾರೆ, ಹಂಗಾಗಿ ಅನುಕೂಲವಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ ಅಂತ, ಇದರಲ್ಲಿ ಅನುಕೂಲವಿದೆ, ಆದರೂ ಟೆನ್ಷನೂ ಸೇರಿಕೊಳ್ತದೆ. ನೋಡ್ಕೊಂಡು ಮಾಡೋದು ಉತ್ತಮ. ಔಷಧಿಗಳನ್ನು ಸರಿಯಾಗಿ ತಗೊಳ್ಳಿ, ಊಟನೂ ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಖಂಡಿತವಾಗಿ ಇವತ್ತು ಟೆನ್ಷನ್ ಇದೆ, ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ. ಅರೆ, ವ್ಯಾಪಾರದಲ್ಲಿ ಲಾಭಕ್ಕೆ ಏನು ತೊಂದರೆಗಳಿಲ್ಲ, ಬರುವಂಥ ವರಮಾನಕ್ಕೇನು ತೊಂದರೆಗಳಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ, ಈ ದಿನ ನಿಮಗೆ ಅನುಕೂಲವು ಲಾಭವು ಕೂಡಿ ಬಂದಿರೋದರಿಂದ ಶುಭದಿನವಾಗಿದೆ. ಅದೇ ಧನಿಷ್ಠ ನಕ್ಷತ್ರ ಮಕರ ರಾಶಿಗೆ ಹೋದರೆ ಖಂಡಿತವಾಗಿ ಪ್ರತ್ಯೇಕ್ತಾರೆ, ಅನುಕೂಲಕರವಾಗಿಲ್ಲ, ಎಚ್ಚರ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಅಂದರೆ 3 ಮತ್ತು 4ನೇ ಪಾದದಲ್ಲಿ ಹುಟ್ಟಿದವರಿಗೆ ಇವತ್ತು ಪ್ರತ್ಯೇಕ್ತಾರೆ, ಸ್ವಲ್ಪ ಧನಹಾನಿಯೂ ಉಂಟು, ಶುಭದಿನವಲ್ಲ. ಶತಭಿಷ ನಕ್ಷತ್ರ ಕುಂಭರಾಶಿ, ಇವತ್ತು ನಿಮಗೆ ಹೇಳಿಕೊಳ್ಳುವಂತೆ ಕ್ಷೇಮವು ಆರೋಗ್ಯ ಎಲ್ಲ ಉಂಟು, ಆದರೂ ಹಣಕಾಸಿನ ವಿಷಯದಲ್ಲಿ ವ್ಯವಹಾರ ಮಾಡುವಂಥದ್ದು ಸ್ವಲ್ಪ ಹುಷಾರಾಗಿ ಮಾಡಬೇಕಾಗ್ತದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 1, 2, 3 ಪಾದಗಳಲ್ಲಿ ಹುಟ್ಟಿದವರಿಗೆ ಏಟು ಗಾಯಗಳು ಉಂಟು, ಧನಹಾನಿ ಉಂಟು, ವೇಸ್ಟ್ ಖರ್ಚುಗಳಿದೆ. ಹಾಗಾಗಿ ಹೆಚ್ಚಿನ ಖರ್ಚುಗಳನ್ನ ಅಥವಾ ವೇಸ್ಟ್ ಮಾಡೋದನ್ನು ಇವತ್ತು ಬಿಟ್ಟುಬಿಡಿ, ಯಾಕೆಂದರೆ ಉಪಯೋಗ ಆಗುತ್ತೆ ಅದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಖಂಡಿತ ಏಟು ಗಾಯಗಳು, ಆದರೂ ಸ್ವಲ್ಪ ಸರಿಯಾಗಿ ಔಷಧಿ ಎಲ್ಲ ತೊಗೊಂಡ್ರೆ ಚೇತರಿಸ್ಕೊಳ್ತೀರಾ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಇವತ್ತು ಸಂಪತ್ತು ಉಂಟು, ಆರೋಗ್ಯ ಉಂಟು, ಅಭಿವೃದ್ಧಿ ಇದೆ ನಿಮಗೆ, ಹಂಗಾಗಿ ಶುಭಕರವಾಗಿದೆ. ಇದೇ ರೇವತಿ ನಕ್ಷತ್ರ ಮೀನರಾಶಿ ಆಗಿದ್ದರೆ ಜನ್ಮತಾರೆಯು ಶರೀರ ಸೌಖ್ಯವೂ ಉಂಟು, ಹಂಗಾಗಿ ಜನ್ಮತಾರೆ ಬಂದಿರೋದ್ರಿಂದ ಯಾರಿಗಾದ್ರೂ ಸಹಾಯ ಮಾಡಿ ನಿಮ್ಮಿಂದ ಆದಷ್ಟು. ಇಷ್ಟೊಂದು ವಿಶೇಷಗಳನ್ನು ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.